ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಲೆ ಅವಾಚ್ಯ ಪದ ಬಳಕೆ ಮಾಡಿರೋ ಆರೋಪದಲ್ಲಿ ಬಿಜೆಪಿ ಪರಿಷತ್ ಸದಸ್ಯ ಸಿಟಿ ರವಿಯನ್ನ ಬಂಧಿಸಲಾಗಿದೆ. ಅಲ್ಲದೆ ಅವರ ಮೇಲೆ ಸುವರ್ಣಸೌಧದ ಆವರಣದಲ್ಲಿಯೇ 3 ಬಾರಿ ಹಲ್ಲೆ ಪ್ರಯತ್ನಗಳು ಆಗಿದೆ. ಪೊಲೀಸರು ತಮ್ಮ ಮೇಲೆ ದೌರ್ಜನ್ಯ ಎಸಗಿದ್ದಾರೆ ಅಂತ ಸ್ವತಃ ಸಿಟಿ ರವಿಯೇ ಹೇಳಿಕೆ ನೀಡಿದ್ರು. ಆದರೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ಗೆ ಮಾತ್ರ ಇದ್ಯಾವ ವಿಚಾರವೂ ಗೊತ್ತಿಲ್ವಂತೆ. ಹೌದು, ಸದ್ಯ ಈ ವಿಚಾರ ಹಾಸ್ಯಾಸ್ಪದವಾಗಿದೆ. ಕಿರಿಕ್ ಪಾರ್ಟಿ ಸಿನಿಮಾದಲ್ಲಿ ಬರೋ ಡೈಲಾಗ್ನಂತೆ ನನಗೇನೂ ಗೊತ್ತಿಲ್ಲ, ನಾನು ತುಂಬಾ ಒಳ್ಳೆಯವನನ್ನೋ ರೀತಿ ಗೃಹ ಸಚಿವರು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಅಂದಹಾಗೆ ರಾಜ್ಯದಲ್ಲಿ ನಿನ್ನೆಯಿಂದ ಸಂಚಲನ ಮೂಡಿಸಿರೋ ವಿಷಯ ಹಾಗೂ ಮಾಧ್ಯಮಗಳಲ್ಲಿ ಸಾಕಷ್ಟು ಬಾರಿ ಚರ್ಚೆ ಆಗಿರೋ ವಿಚಾರ ಗೃಹ ಸಚಿವರಿಗೆ ಏನೂ ಗೊತ್ತಿಲ್ಲ ಅಂತೆ. ಈ ರೀತಿ ಹೇಳಿಕೆ ನೀಡಿರೋದು ಗೃಹ ಸಚಿವರು ಮೊದಲೇನಲ್ಲ. ಈಗ ಸಿಟಿ ರವಿ ಪ್ರಕರಣದಲ್ಲೂ ನನಗೇನೂ ಗೊತ್ತಿಲ್ಲ ಅಂದಿದ್ದಾರೆ. ಕೊಲೆಗೆ ಸಂಚು, ಪ್ರಾಣಕ್ಕೆ ಅಪಾಯ ಅಂತ ಸಿಟಿ ರವಿ ಹೇಳ್ತಿದ್ದಾರೆ. ಅದರ ಬಗ್ಗೆ ನಿಮ್ಮ ಕಮೆಂಟ್ ಏನೋ ಪ್ರಶ್ನೆಗೆ ಇದರ ಬಗ್ಗೆ ನಾನು ಕಮೆಂಟ್ ಮಾಡಲ್ಲ, ಅವರ ಹೇಳಿಕೆ ನನಗೇನೂ ಗೊತ್ತಿಲ್ಲ ಅಂತಿದ್ದಾರೆ. ಬಂಧನಕ್ಕೆ ಪೊಲೀಸರು ಸಭಾಪತಿಗಳ ಅನುಮತಿ ಪಡೆದೇ ಬಂಧನ ಮಾಡಿರಬಹುದು ಅನ್ನೋ ಊಹಾಪೋಹದ ಮಾತುಗಳನ್ನಾಡಿದ್ದಾರೆ. ಆ ಸಂದರ್ಭಕ್ಕೆ ಏನ್ ಮಾಡಬೇಕೋ ಅದನ್ನೇ ಪೊಲೀಸರು ಮಾಡ್ತಾರೆ. ಸಿಟಿ ರವಿ ತಲೆಗೆ ಪೆಟ್ಟು ಬಿದ್ದಿರೋದು ಕೂಡ ಗೊತ್ತಿಲ್ಲ. ಪೊಲೀಸ್ ಮಾಹಿತಿಗಳು ರಹಸ್ಯ ಬಯಲು ಮಾಡೋಕೆ ಆಗಲ್ಲ, ಕೆಲವು ವಿಚಾರ ನಿಮ್ಗೆ ಹೇಳೋಕೆ ಆಗಲ್ಲ ಅಂತ ಹೇಳಿದ್ದಾರೆ. ಸಿಟಿ ರವಿಯನ್ನ ಅರೆಸ್ಟ್ ಮಾಡಿದ್ದಾರೆ. ಹಿರೇಬಾಕಿವಾಡಿ ಸ್ಟೇಷನ್ಗೆ ಕರೆದುಕೊಂಡು ಹೋಗಿದ್ರು. ಅಲ್ಲಿ ಅವರಿಗೆ ಸಪೋರ್ಟ್ ಮಾಡೋ ರೀತಿ ಬಿಜೆಪಿ ನಾಯಕರು ಹೋಗಿದ್ದಾರೆ. ಆದ್ರೆ ಪೊಲೀಸರು ಎಲ್ಲವನ್ನ ನಮ್ಗೆ ಕೇಳಿ ಮಾಡಲ್ಲ, ಪ್ರೊಸೀಜರ್ ಪ್ರಕಾರ ಮಾಡಿದ್ದಾರೆ. ಇವತ್ತು ಕೋರ್ಟ್ಗೆ ಹಾಜರುಪಡಿಸ್ತಾರೆ. ಗೊತ್ತಿಲ್ಲ, ನಾನು ಮಾಹಿತಿ ಪಡ್ಕೊಳ್ತೇನೆ, ಯಾವ ಸೆಕ್ಷನ್ ಅಡಿ ಮಾಡಬೇಕು ಅಥವಾ ಕ್ರಿಮಿನಲ್ ಆಕ್ಟಿವಿಟಿ ಅಂತ ನೋಡ್ತಾರಾ. ನಾವು ಸೈಲೆಂಟ್ ಆಗಿಲ್ಲ, ಕೆಲವು ಅಂಶಗಳನ್ನ ತಿಳಿಸೋದಿಲ್ಲ. ಇದು ಯಾವ ರೀತಿ ಮಾತನಾಡಿದ್ದಾರೆ ಅಂತ ಚರ್ಚೆ ಮಾಡಿದ್ದೀವಿ. ನಾವು ಮತ್ತು ಸಿಎಂ ಚರ್ಚೆ ಮಾಡ್ತಾ ಇದ್ದೀವಿ. ಕ್ರಿಮಿನಲ್ ನಡಿ ಕಂಪ್ಲೇಂಟ್ ಮಾಡಿದ್ದಾರೆ ಅಂತ ಜಿ ಪರಮೇಶ್ವರ್ ಹೇಳಿದ್ರು. ಇನ್ನು ಸಿಟಿ ರವಿ ಬಳಿ ಲಕ್ಷ್ಮೀ ಹೆಬ್ಬಾಳ್ಕರ್ ಬೆಂಬಲಿಗರು ಗಲಾಟೆ ಮಾಡ್ತಾರೆ. ರವಿ ಮೇಲೆ ಅಟ್ಯಾಕ್ ಮಾಡೋಕೆ ಹೋಗಿದ್ದಾರೆ. ನಂತರ ಅವರನ್ನ ಹಿರೇಬಾಗವಾಡಿ ಠಾಣೆಗೆ ಕರೆದೊಯ್ದಿದ್ದಾರೆ. ಪಂಚಮಸಾಲಿ ಹೋರಾಟವಾದಾಗ್ಲೂ ಕರೆದೊಯ್ದ್ರು ಅಂದಿದ್ದಾರೆ. ಮೂಲತಃ ಇದು ಪ್ರಾರಂಭ ಆಗಿದ್ದು ಎಲ್ಲಿ? ಹಿರಿಯ ಪ್ರತಿನಿಧಿಯಾಗಿ ಅವರು ಮಾತನಾಡಿದ್ದು ಸರಿನಾ? ಡ್ರಗ್ಸ್ ಅಡಿಕ್ಟ್ ಅಂತ ರಾಹುಲ್ ಗಾಂಧಿಯನ್ನ ಹೇಳಿದ್ರು. ಇದನ್ನ ಪರಿಶೀಲನೆ ಮಾಡ್ತೇವೆ. ರಾಹುಲ್ ಗಾಂಧಿ ಡ್ರಗ್ ಅಡಿಕ್ಟ್ ಅನ್ನೋದ್ರ ಮೂಲಕ ಎಲ್ಲ ಪ್ರಾರಂಭ ಆಗಿದೆ ಎಂದಿದ್ದಾರೆ. ಅಲ್ಲದೆ ಅವರು ಶಬ್ದ ಬಳಕೆ ಮಾಡಿದ್ದು ತಪ್ಪು. ಸದನದಲ್ಲಿ ಆ ರೀತಿ ಶಬ್ದ ಬಳಕೆ ಮಾಡಬಾರ್ದು. ಹಿರೇಬಾಗವಾಡಿ ಇನ್ಸ್ಪೆಕ್ಟರ್ ಬಿಪಿಯಿಂದ ತಲೆ ಸುತ್ತಿ ಬಿದ್ದಿರೋ ವಿಚಾರದಲ್ಲಿ ಆ ವಿಚಾರ ಗೊತ್ತಿಲ್ಲ ಅಂತ ಪರಮೇಶ್ವರ್ ಹೇಳಿದ್ದಾರೆ.